ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಸಾಹಿತ್ಯ ನೋಡ್ದಲ್ಲೇ ಹಾಡ್ತಿರಲ್ವ? ಎಷ್ಟು ಹಾಡು ಗೊತ್ತಿದೆ ಸರ್ ತಮಗೆ? 1000ವರೆಗೂ ಹೆಚ್ಚು ಕಮ್ಮಿ ಹಾಡ್ತೀನಿ. ಶಬಾಷ್. ಪವಡಿಸು ಪರಮಾತ್ಮ. ಕುಮಾರಣ್ಣವರು ಪವಡಿಸು ಪರಮಾತ್ಮ ಆಡ್ತಾ ಇದ್ರು. ನಮ್ದು ಏನೋ ಇರೋ ಕೆಲಸ ಎಲ್ಲ ಮರ್ತ್ಬಿಟ್ಟು ನಾವು ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ನಾವು ಅಂಬರದ ನೆರಳಿನಲ್ಲಿ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನೋಡಿ ನಲಿಗಿರಿಲ್ಲಿ. ಯಾವ ಜನ್ಮದ ಗೆಳೆಯೋ ಕಾಣೆನು. ಕನ್ನಡ ಎನ್ನುವುದು ಜೀವನದಿ, ಗಿರಿವನ ಸಂಪದ ಎರಡು ಬದಿ. ಪಂಪ ಮಹಾಚಲ ಜೋಡಿ ಶಿಖರಗಳು, ರನ್ನನ ಉನ್ನತ ಧವಳಗಿರಿ. ಶಿವಶರಣರ ವಿಸ್ತಾರದ ಬಯಲು, ಧುಮ್ಮಿಕ್ಕುವ ಹರಿಹರನ ಝರಿ. ಕೃಷ್ಣದೇವರಾಯನಾಳಿದಂಥ ವೈಭವದ ನಾಡು ನಮ್ಮದು. ಕಮನೀಯ ಕಲೆಗಳ ಬೀಡು ನಮ್ಮದು. ಕಲ್ಲು ಸಕ್ಕರೆಯಷ್ಟೇ ಸಿಹಿಯಾದ ಭಾಷೆ ನಮ್ಮದು. ಇಂಥ ಸಿರಿಗನ್ನಡದ ನಾಡಿನಲ್ಲಿ, ಗಂಧದ ಬೀಡಿನಲ್ಲಿ ನಾವಿದ್ದೇವೆ. ಕನ್ನಡದ ಮನಸ್ಸುಗಳೆಲ್ಲ ಒಂದಾಗಿ ಕನ್ನಡವನ್ನು ಪ್ರೀತಿಯಿಂದ ಸಂಭ್ರಮಿಸುವಂಥ ಕಲಾಭೂಮಿಯ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಬಂಧುಗಳಿಗೂ ಅತ್ಯಂತ ಆದರದ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕಲಾಭೂಮಿಯ ನಾವಿಕ, ಸಿರಿಕಂಠದ ಗಾಯಕ, ಸಹೃದಯಿ ಸಂಘಟಕ, ದೃಶ್ಯ ಕರೋಕೆ ಬ್ರಹ್ಮ ಆಗಿರುವಂಥ ಶ್ರೀಯುತ ಅರವಿಂದ್ ಸತೀಶ್ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋಣ. ಕಾಮನಬಿಲ್ಲು ಚಿತ್ರದ ನೇಗಿಲ ಹಿಡಿದ ಹೊಲದಳು ಆಡುತ್ತಾ ಉಳುವ ಯೋಗಿಯ ನೋಡಲಿ, ಸಾಹಿತ್ಯ ಕುವೆಂಪು ಅವರದ್ದು, ಸಂಗೀತ ಉಪೇಂದ್ರ ಕುಮಾರ್, ಮೂಲ ಗಾಯಕರು ಸಿ ಅಶ್ವಥ್. ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀಯುತ ಸತ್ಯನಾರಾಯಣ ಹಾಗೂ ತಂಡದವರನ್ನು. ನಾನು ಹಾಡಬೇಕಂತ ಪ್ರಾಕ್ಟೀಸ್ ಶುರು ಮಾಡೋದಾಗ ಗೊತ್ತಾಯಿತು ಎಷ್ಟರ ಮಟ್ಟಿಗೆ ಅವ್ರು ಹಾಡಿದ್ದಾರೆ. ಅದ್ಭುತ ವ್ಯಕ್ತಿಗಳು ಅವರೆಲ್ಲ. ನಿಜವಾಗ್ಲೂ ದೈತ್ಯ ಅಂತ ಹೇಳ್ಬೋದು ಅಶ್ವಥ್ ಅವ್ರನ್ನ. ಎಷ್ಟು ಹೇ ಅನ್ನೋದು ಕೂಡ ಎಷ್ಟು ಮೃದುವಾಗಿ ಹಾಡಿದ್ದಾರೆ ಅವರು. ಖಂಡಿತ ಸರ್, ಅಂಥವ್ರನ್ನೆಲ್ಲ ಕಳ್ಕೊಂಡಿರೋದು ನಾವು. ಕನ್ನಡ ನಾಡು ನಿಜವಾಗ್ಲೂ ಒಂದು ರೀತಿ ಭಾಳ ಜನ ಕಳ್ಕೊಂಬಿಟ್ಟಿದ್ದೀವಿ ಆ ಥರದವ್ರನ್ನ. ಅವ್ರಿಗೆ ಅವರೇ ಸಾಟಿ. 40 ವರ್ಷದಿಂದ ಕೇಳಿದ್ದೀನಿ, ಹಾಡಿಂದು ಇಷ್ಟು ಇದೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ನಾನು. ನಮಗೆ ಗುರುಗಳು ಟಾಸ್ಕ್ ಕೊಟ್ಟರು, ಈ ಹಾಡು ಹಾಡಿ ಅಂತ. ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯ್ತು ಅವಾಗ. ಏನು ಮಾಡೋದು, ಹೇಳಿಬಿಟ್ಟಿದ್ದಾರೆ ಹಾಡಬೇಕಲ್ಲ ಅಂಥೇಳಿ. ಆದರೂ ಛಲ ಬಿಡದ ತ್ರಿವಿಕ್ರಮನಂತರೆ ಹೆಚ್ಚು ಕಡಿಮೆ 2 ತಿಂಗಳಿಂದ ಇದನ್ನು ಗುನುಗಿದ್ದೀನಿ ಸರ್ ಮನೆಯಲ್ಲಿ. ಆದಷ್ಟು ಪ್ರಯತ್ನ ಮಾಡಿ ಹಾಡ್ತೀನಿ. ಏನಾದರೂ ಹೆಚ್ಚು ಕಡಿಮೆ ಆದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವೋ, ಕಷ್ಟದೊಳನ್ನವ ದುಡಿವನೆಚಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು,
ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು. ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನೋ. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನೋ. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ. ಓ ಕುಲದೊಳಗಡಗಿದೆ ಕರ್ಮ. ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ಶ್ರೀಯುತ ಸತ್ಯನಾರಾಯಣ ಹಾಗೂ ತಂಡದವರಿಗೆ ಪ್ರೀತಿಯ ಧನ್ಯವಾದಗಳು. ಇದು ಸಿ ಅಶ್ವಥ್ ಅವರು ಹಾಡಿದ್ದಾರೆ. ಸಿ ಅಶ್ವಥ್ ಅವ್ರ ಹಾಡುಗಳನ್ನೆಲ್ಲ ಕೇಳಿದ್ದೀವಿ ನಾವು. ಸುಗಮ ಸಂಗೀತ ಲೋಕದ ದಿಗ್ಗಜ ಅಂತಲೇ ಹೇಳ್ಬೋದು. 3 ಜನ ಇದ್ದಾರೆ ಸುಗಮ ಸಂಗೀತದಲ್ಲಿ. ಯಾರ್ಯಾರು? 3 ಜನ ತುಂಬ ತುಂಬ ಪಿಲ್ಲರ್ಸ್ ಆಫ್ ಸುಗಮ ಸಂಗೀತ. ಒಂದು ಸಿ ಅಶ್ವಥ್, ಮತ್ತು ಮೈಸೂರು ಅನಂತ ಸ್ವಾಮಿ, ಶಿವಮೊಗ್ಗ ಸುಬ್ಬಣ್ಣಲ ಅಲ್ಲ, ಒಂಥರ ಕರ್ತೃ ಅಂತ ಹೇಳ್ಬೋದು, ಸುಗಮ ಸಂಗೀತದ ಕರ್ತೃ ಅಂತ. ಪಿ ಕಾಳಿಂಗರಾವ್. ಸುಗಮ ಸಂಗೀತ ಅಂತ ಶುರು ಆದದ್ದೇ ಅವರಿಂದ ಅಲ್ವಾ. 3 ಜನರ ಹೆಸರಲ್ಲಿ ಒಂದು ಸಾಮ್ಯತೆ ಇದೆ. ಕಾಳಿಂಗರಾವ್, ಸಿ ಅಶ್ವಥ್, ಮೈಸೂರು ಅನಂತ ಸ್ವಾಮಿ. ನಾಗರಾಜ್ ಸರ್ 3 ಜನ ಹಾವಿನ ಹೆಸರಿನವ್ರೆ. ಕಾಳಿಂಗ, ಅಶ್ವಥ್ ಕಟ್ಟೆಯಲ್ಲೇ ನಾಗಪ್ಪಗಳಿರ್ತವೆ. ಆಮೇಲೆ ಅನಂತ ಸ್ವಾಮಿ, 3 ಜನ ಬುಸ್. ಮೈಸೂರು ದೊರೆಯ